ದುಡ್ಡು ಇಲ್ದಲೆ ಯಾವುದು ಆಗಲ್ಲ. ದುಡ್ಡು ಕೊಟ್ರೇನೆ ಎಲ್ಲ ನಡೆಯೋದು. ಸಾಲ ಕೊಡಿಸುವುದಾಗಿ ಅನ್ನದಾತರಿಗೆ ಧೋಕಾ. ಸಾಲ ಕೊಡಿಸುವುದಾಗಿ ದಲ್ಲಾಳಿಗಳು ರೈತರಿಗೆ ವಂಚಿಸಿದ್ದಾರೆ ಎಂದು ರೊಚ್ಚಿಗೆದ್ದ ರೈತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕುಣಿಗಲ್ ತಾಲೂಕಿನ ಇಪ್ಪಟಿ ಗ್ರಾಮದ ವ್ಯಾಪ್ತಿಯ ಹಲವು ಮಂದಿ ರೈತರಿಗೆ ಸಾಲ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಮಧ್ಯವರ್ತಿಗಳಿಂದ ರೈತರಿಂದ ಹಣ ಪಡೆದು ದೋಖಾ ಮಾಡಿದ್ದಾರೆ ಎಂದು ಸ್ಟೇಟ್ ಬ್ಯಾಂಕ್ಗೆ ರೈತರು ಭೇಟಿ ನೀಡಿ ಮಾಹಿತಿಯನ್ನ ನೀಡಿದ್ದಾರೆ. ಮುದ್ರಾ ಲೋನ್ ತಗೋಬೇಕು ಅಂತ ಹೋಗಿದ್ವಿ. ಹಸು ಮೇಲೆ ಮುದ್ರಾ ಲೋನ್ ತಗೋಬೇಕು ಅಂತ ಹೋಗಿದ್ವಿ. ನಾವೇ ಹೋಗಿದ್ವಿ. ಮೊದಲು ಬಂದು ಇಲ್ಲಿ ಫೀಲ್ಡ್ ಆಫೀಸರ್ ವಿಚಾರಿಸಿದಾಗ ಅವ್ರು ಹೇಳಿದ್ರು ಪರಮಶಿವ ಅವ್ರ ಮುಖಾಂತರ ಬನ್ನಿ ಅಂತ ಹೇಳಿದ್ರು. ಪರಮಶಿವ ಅವ್ರಿಗೆ ಹೋಗಿ ವಿಚಾರಿಸಿದ್ದಕ್ಕೆ ಅವರು 20,000 ಕೊಡಪ್ಪ, 20,000 ಕೊಟ್ಟರೆ ಆಯ್ತದೆ ಅಂತ ಅಂದರು. ಯಾಕೆ 20,000 ಕೊಡಬೇಕು ಅಂತ ಕೇಳಿದ್ದಕ್ಕೆ ಯಾವುದು ದುಡ್ಡು ಇಲ್ದಲೆ ಯಾವುದು ಆಗಲ್ಲ, ದುಡ್ಡು ಕೊಟ್ರೇ ಎಲ್ಲ ನಡೆಯೋದು. ಎಲ್ಲ ತುಮಕೂರು ತನಕ ಫೈಲ್ ಮೂವ್ ಆಗಬೇಕು ಅಂದರೆ ದುಡ್ಡು ಕೊಡಲೇಬೇಕು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಫೈಲ್ ಮೂವ್ ಆಗಲ್ಲ ಅಂತ ಅಂದರು. ರೈತರಿಗೆ ಕೃಷಿ ಸಾಲ ಕೊಡಿಸುತ್ತೇವೆ ಎಂದು ಮಧ್ಯವರ್ತಿಗಳು ಹಾಗೂ ಕೃಷಿ ಸಾಲ ನಿರ್ವಹಿಸುವ ಫೀಲ್ಡ್ ಆಫೀಸರ್ ನಮಗೆ ಅನ್ಯಾಯ ಮಾಡಿದ್ದಾರೆ. ದಳ್ಳಾಳಿಗಳು ಹೇಳಿದರಷ್ಟೇ ಸಾಲ ಬಿಡುಗಡೆ ಮಾಡ್ತಿದ್ದಾರೆ. ಅಲ್ಲದೆ ಸಾಲ ಮಂಜೂರಾಗಿದ್ರೂ ಸಹ ಕಮಿಷನ್ ಹಣ ಕೊಟ್ಟಿಲ್ಲ ಅಂತ ಕಂತು ಹಣವನ್ನ ಬ್ಯಾಂಕಿನಿಂದ ರಿಲೀಸ್ ಆಗಿಲ್ಲ ಎಂದು ರೈತರು ಆರೋಪ ಮಾಡ್ತಿದ್ದಾರೆ. ಎಲ್ಲ ಗ್ರಾಹಕರ ಗಮನಕ್ಕೆ ಯಾವುದೇ ಒಂದು ಸಾಲ ಸೌಲಭ್ಯವನ್ನು ಪಡೆಯಬೇಕಾದರೆ ಬ್ಯಾಂಕಿನಿಂದ ತಾವಾಗಿ ಖುದ್ದಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ತಮಗೆ ಯಾವ ಲೋನಿನ ಅವಶ್ಯಕತೆ ಇದೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಾವೇ ಖುದ್ದಾಗಿ ಬಂದು ಸಬ್ಮಿಟ್ ಮಾಡಬೇಕು. ಬೇರೆ ಮೂರನೆಯ ವ್ಯಕ್ತಿ ಮುಖಾಂತರ ಯಾವುದೇ ಸಾಲಕ್ಕೆ ನೀವು ಮುಂದಾಗಬೇಡಿ. ಯಾಕೆಂದರೆ ನಿಮಗೆ ಬ್ಯಾಂಕಿನಿಂದ ಸಿಗುವಂಥ ಮಾಹಿತಿ ನಿಮಗೆ ಮಾತ್ರನೇ. ಮೂರನೆಯವರಿಂದ ತಗೊಂಡಾಗ ಅದರಲ್ಲಿ ತಪ್ಪು ಮಾಹಿತಿಗಳು ದೊರಕಬಹುದು. ನೀವು ಸಾಲ ಬೇಗ ಮಂಜೂರಾಗಲಿ ಅಂತ ಮೂರನೆಯವ್ರನ್ನ ಇಟ್ಕೊಂಡು ನೀವು ಪ್ರೋಸೆಸ್ ಮಾಡಕ್ ಹೋಗಬೇಡಿ. ಇನ್ನು ಸಾಲ ಕೊಡಿಸುವುದಾಗಿ ರೈತರಿಂದ ಸುಲಿಗೆ ಮಾಡ್ತಾ ಇದ್ದು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಹಾಗೂ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಸ್ಬಿಐ ವ್ಯವಸ್ಥಾಪಕಿ, ಸಾಲ ಪಡೆಯುವ ರೈತರು ಬ್ಯಾಂಕಿಗೆ ನೇರವಾಗಿ ಬಂದು ದಾಖಲೆಗಳನ್ನು ನೀಡಿ ಸಾಲ ಪಡೆಯುವಂತೆ ತಿಳಿಸಿದ್ದಾರೆ.